ನಮಸ್ಕಾರ. ಹರ್ ವ್ಯಕ್ತಿ ಗ್ಯಾಸ್ ಐತದ. ಗ್ಯಾಸ್ ಹರ್ ವ್ಯಕ್ತಿ ಸ್ಮಾಲ್ ಮಕ್ಕಳು ಹಿಡಿದು ದೊಡ್ಡತನ ಹರ್ ವ್ಯಕ್ತಿ ಗ್ಯಾಸ್ ಅದ. ಅದು ಕಾರಣ ಏನಂತ ಕೇಳಿದ್ರೆ ಭಾಳ ಸಿಂಪಲ್ ಕಾರಣ ಇದು. ಮತ್ತು ಎಸ್ಪೆಷಲಿ ಈ ಚಳಿಗಾಲದೊಳಗೆ ಹರ್ ವ್ಯಕ್ತಿಗೆ ಭಾಳ ಗ್ಯಾಸ್ ಸುರಿತದೆ. ಬ್ಯಾನಿ ಶುರು ಆಗೋದು ಚಳಿಗಾಲದೊಳಗೆ. ನಾವು ಅದಕ್ಕೆ ಉಪಯೋಗ ಮಾಡ್ರೂ ಆಗಲ್ಲ. ಉಪಯೋಗ ಮಾಡೋದ್ಲಾಗ ನಾವು ರೋಗ ಅನ್ಸ್ಕೊತೀವಿ. ರೋಜ್ ಕಂಟಿನ್ಯೂ ಒಂದು ದಿವಸದೊಳಗೆ ಒಂದು 3 ಲೀಟ್ರ್ 4 ಲೀಟ್ರ್ ನೀರು ಕುಡಿಬೇಕು ಕಂಪಲ್ಸರಿ. ನೀರು ಕುಡಿತೇವೋ ನಮ್ಗೆ ಗ್ಯಾಸ್ ಆಗಲ್ಲ. ನೀರು ಕುಡಿದ್ರೆ ನಮ್ಮ ಜೀವನದ ಶರೀರ ರೋಗ ಬರ್ತದೆ. ನಮ್ಮ ಶರೀರದೊಳಗೆ ನೀರಿನ ತತ್ವ ಎಷ್ಟು ಕಮ್ಮಿ ಐತಂದ್ರೆ ಅಷ್ಟು ರೋಗ ಬರ್ತದೆ. ನೀರಿನ ತತ್ವ ಎಷ್ಟು ಹೆಚ್ಚಿತ್ತು ಅಷ್ಟು ರೋಗ ಬರಲ್ಲ. ಇದು ಮೇನ್ ಪಾಯಿಂಟ್. ನೀರು ಹೆಚ್ಕೊಂಡೇವು ನಮ್ಮ ಸಂಡಸ್ ಕ್ಲಿಯರ್ ಇರ್ತದೆ. ನಾವು ಕಂಟಿನ್ಯೂ ಹೋಗ್ತೇವೆ. ಆಗ ನೀರು ಕುಡಿಲಿಲ್ಲದ್ರೆ ನಾವು ಸಂಡಸ್ ಹೋಗಿ ನಮ್ಮ ಸಂಡಸ್ ಬರಲ್ಲ. 2 ದಿವಸ 1 ದಿವಸ 1.5 ದಿವಸ ಐತದೆ. ನಾವು ಸಂಡಸ್ ಕ್ಲಿಯರ್ ಆದ್ರೆ ನಮ್ಮ ಜೀವನದಾಗ ಹರ ರೋಗ ನಮಗೆ ಬರೋದೆ ಜಾಸ್ತಿ. ಅದ ಬಟ್ಟೆ ಈ ಪೀರಿಯಡ್ದಾಗ ನೀರು ಜಾಸ್ತಿ ಕುಡ್ರಿ. ಚಳಿಗಾಲದೊಳಗೆ ನಾವು ಏಕೆ ಬಂದ್ರೆ ಹಂಗೆ ಮಗ್ತೇವೆ, ನೀರು ಕುಡಿಲೇವಿ. ಇದು ನಮ್ಮ ಕಿಡ್ನಿ ಖರಾಬ್ ಆಯ್ತದ, ಕಿಡ್ನಿ ಕಂಕರ ಆಯ್ತದ. ಆದ ಬಟ್ ನೀರು ಕುಡಿಯೋಕೆ ಕೋಶಿಶ್ ಮಾಡಿರಿ. ನೀರು ಕುಡ್ರಿ. ನಮಸ್ಕಾರ.